Praise the Lord. Hi everybody. Welcome you all to Namma Gurugulu YouTube channel. Dear students, this is the 6th video on basics of trigonometry or introduction to trigonometry. This is the very important video on trigonometry. ಯಾಕಪ್ಪ ಅಂತೀರಾ, ನೀವು ವೆಯ್ಟ್ ಮಾಡ್ತಿರುವಂತಹ ವಿಡಿಯೋ ಇದು. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋನ್ ಟು ಸಾಲ್ವ್ ದ 3 marker questions on trigonometry. ನಿಮ್ಮ ಪ್ರೂವ್ ದಟ್ ಕ್ವೆಶ್ಚನ್ಸ್ ಅದು ಹೇಗೆ ಸರ್ ಬರುತ್ತೆ LHS ನ RHS ಪ್ರೂವ್ ಮಾಡೋಕ್ಕೆ ಅಂತ ಯಾರು ಕೇಳಿ ಟ್ರಿಗ್ನೋಮೆಟ್ರಿ 3 mark ಪ್ರಾಬ್ಲಮ್ಸ್ ಗೊತ್ತಿಲ್ಲ. ಓಕೆ, ಸೊ ಇಷ್ಟು ದಿನ ವೆಯ್ಟ್ ಮಾಡಿದಂಥ ವಿಡಿಯೋ ಈಗ ನಾವು ಸಾಲ್ವ್ ಮಾಡ್ತೀವಿ. ಸೊ ಐ ಹೋಪ್ ಯು ಹ್ಯಾವ್ ಗಾನ್ ಥ್ರೂ ಆಲ್ ದ 5 videos ವಿಚ್ ಐವ್ ಆಲ್ರೆಡಿ ಡನ್. ಓಕೆ, ಮಾಡಿರೋ ಎಲ್ಲ ವಿಡಿಯೋಸ್ ನೋಡಿದ್ದೀರಿ ಅನ್ನೋ ಒಂದು ಭರವಸೆ ನನಗಿದೆ. ಅಲ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸ್, ಓಕೆ, ಈಗ ನೀವು ನೋಡ್ತಾ ಇದ್ದರೆ ಆಲ್ರೆಡಿ ವಿಡಿಯೋದಲ್ಲಿ ಕೆಲವು ಫಾರ್ಮುಲಾಸ್ ಕಾಣಿಸ್ತಿದೆ. ಮಿಕ್ಕಿರೋ ಎಲ್ಲ ಫಾರ್ಮುಲಾಸ್ ನೀವು ನೋಡಿದಿರಿ, ನಿಮ್ಮ ಮನಸ್ಸಲ್ಲಿದೆ ಅನ್ನೋ ಒಂದು ಭರವಸೆಯಿಂದ ಐ ಆಮ್ ಗೋನ್ ಸ್ಟಾರ್ಟಿಂಗ್ ದ ಫಸ್ಟ್ ಕ್ವೆಶ್ಚನ್ ಆನ್ 3 marks. Are you ready? Okay, let's go. Right students, the first question we have for the day is prove that sin theta by 1 minus cot theta plus cos theta by 1 minus tan theta is equal to sin theta plus cos theta. ಇದನ್ನು ನೀವು ಫಸ್ಟ್ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ನೋಡ್ಬೋದು. ಓಕೆ, ಸೊ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಜಸ್ಟ್ ನೋಡ್ತಾ ಇರಿ, ಕಲಿತಾ ಇರಿ. ಓಕೆ, ವೆರಿ ಸಿಂಪಲ್. ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ನಾವು ಯಾವ ಥರ ಪ್ರೂವ್ ಮಾಡ್ತೀವಿ ಅಂದರೆ ಮೋಸ್ಟ್ ಆಫ್ LHS ತಗೊಂಡು RHS ಪ್ರೂವ್ ಮಾಡ್ತೀರಿ. ಸೊ ವಾಟ್ ಈಸ್ LHS ಹಿಯರ್? LHS ಇಸ್ ಸೈನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಟೀಟಾ. ಓಕೆ, ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಟೀಟಾ. ಇದರಲ್ಲಿ ಏನು ಡೌಟ್ ಇಲ್ಲ, ಕರೆಕ್ಟಾ? ಫೈನ್. ಯಾಕೆ? ಜಸ್ಟ್ LHS ತಗೊಂಡಿದ್ದೀನಿ. ಈಗ ಕೆಲವು ಸರಿ ಸ್ಟಾರ್ಟ್ ಮಾಡುವಾಗ ನಮ್ಗೆ RHS ಏನು ಬೇಕು ಅಂತ ಒಂದು ಐಡಿಯಾ ನೋಡ್ಕೊಳ್ಳಿ. ಓಕೆ, ಐ ವಾಂಟ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಸೊ ವಾಟ್ ಯು ಡೂ ಇಟ್ ಈಸ್ ಕನ್ವರ್ಟ್ ಈ ಸೈನ್ ಮತ್ತು ಕಾಸ್ ಬಿಟ್ಟು ಬೇರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಅದನ್ನು ಕನ್ವರ್ಟ್ ಮಾಡಿ. ಸೊ ಕೀಪ್ ಸೈನ್ ಟೀಟಾ ಆ್ಯಸ್ ಇಟ್ ಈಸ್ 1 ಮೈನಸ್ ಈ ಕಾಟ್ ಟೀಟಾನ ಕಾಸ್ ಮತ್ತು ಸೈನ್ ರೀತಿಯಲ್ಲಿ ಬರಿಬೋದಾ? ನೋಡಿ, ಖಂಡಿತವಾಗೂ ಬರಿಬೋದು. ಕಾಟ್ ಟೀಟಾ ಕ್ಯಾನ್ ಬಿ ರಿಟನ್ ಆ್ಯಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ. ನೆನಪಿದೆ ತಾನೇ? Cot is cos by sin. In the same way, plus cos theta divided by 1 minus tan theta. ನೆನಪಿದೆಯಲ್ಲ tan Q? Tan Q is sin Q by cos Q. So in the same way, so tan theta is sin theta by cos theta. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ಪು. ಈ ಸ್ಟೆಪ್ಗೆ ಒಂದು ಅರ್ಧ ಮಾರ್ಕ್ ಅಂದ್ಕೊಳ್ಳಿ. ಓಕೆ, ನಾವು ಲೆಟ್ ಮಿ ಟೇಕ್ ದಿ LCM ಇನ್ ದ ಡಿನಾಮಿನೇಟರ್. ಡಿನಾಮಿನೇಟರಲ್ಲಿ ಡಿನಾಮಿನೇಟರ್ಗೆ LCM. ಓಕೆ, ಸೊ ಏನಾಗುತ್ತೆ? ಸೈನ್ ಟೀಟಾ ಬರುತ್ತೆ. ಸೊ ದಿಸ್ ಸೈನ್ ವಿಲ್ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಯು ವಿಲ್ ಗೆಟ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಅರ್ಥ ಆಗ್ತಿದೆಯಾ? ಫೈನ್. ಇದನ್ನು ಹೀಗೆ ಇರಲಿ. ಪ್ಲಸ್, ಓಕೆ, ಪ್ಲಸ್ ವಾಟ್ ಐ ಹ್ಯಾವ್ ಹಿಯರ್? ಕಾಸ್ ಟೀಟಾ ಡಿವೈಡೆಡ್ ಬೈ, ಅಗೇನ್ ಇಫ್ ಯು ಟೇಕ್ ದಿ LCM ಕ್ರಾಸ್ ಮಲ್ಟಿಪ್ಲೈ ಆದರೆ ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಬರುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಆ್ಯಂಡ್ ನಾವು ಪ್ಲೀಸ್ ರಿಮೆಂಬರ್, ಇದೊಂದು ಏನಂತ A ಡಿವೈಡೆಡ್ ಬೈ B ಬೈ C ಇತ್ತು ಅಂತಂದರೆ ಸೊ ದಟ್ ವಿಲ್ ಬಿ ಈಕ್ವಲ್ ಟು AC ಬೈ B ಆಗುತ್ತೆ. A ಡಿವೈಡೆಡ್ ಬೈ B ಬೈ C, A ಡಿವೈಡೆಡ್ ಬೈ B ಬೈ C ಇದ್ದರೆ ದಟ್ ವಿಲ್ ಬಿ ಈಕ್ವಲ್ ಟು AC ಬೈ B ಆಗುತ್ತೆ. ಓಕೆ, ಇದು ನಮ್ಮ ratiosನ rule. So what happens? This sign will multiply to that sign. So sin into sin ಏನಾಗುತ್ತೆ? ಏನಿದೆ sin into sin? Sin square theta. Okay, divided by, here I have sin theta minus cos theta. Okay, ಅರ್ಥ ಆಯ್ತು ತಾನೆ? ಫೈನ್. ನಾವು ಪ್ಲಸ್ ಈ ಕಾಸ್ನ ಈ ಕಾಸ್ ಜೊತೆ ಮಲ್ಟಿಪ್ಲೈ ಮಾಡಿ ಐ ವಿಲ್ ಗೆಟ್ ಕಾಸ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ. ಇಷ್ಟು ಅರ್ಥ ಆಯ್ತಾ? ಸಾರಿ, ಇಲ್ಲಿ ಸ್ಕ್ವೇರ್ ಇಲ್ಲ. ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಗೊತ್ತಾಯ್ತಾ? ಏನೂ ಇಲ್ಲ, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಚೇಂಜ್ ಮಾಡ್ತೀನಿ. ಕೀಪ್ ದ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್. ಯಾವ ಥರ? ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಯಾವುದನ್ನು ಒಂದನ್ನು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇದೆ, ಬಟ್ ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಇದೆ. ಸ್ವಲ್ಪ ಯಾವುದಾದ್ರು ಒಂದು ಫಾರ್ಮೆಟ್ಗೆ ಬರ್ಕೋಬೇಕು. ಸೊ ಹೌ ವಿಲ್ ಐ ರೈಟ್? ಕೀಪ್ ದಿಸ್ ಫಂಕ್ಷನ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, A ಮೈನಸ್ B ಕ್ಯಾನ್ ಬಿ ರಿಟನ್ ಆ್ಯಸ್ ಮೈನಸ್ ಆಫ್ B ಮೈನಸ್ A. ಬೇಕಾದ್ರೆ ರಿಮೂವ್ ಮಾಡಿ ನೋಡಿ, ಮೈನಸ್ ಆಫ್ B
ಮೈನಸ್ ಆಫ್ ಮೈನಸ್ ಪ್ಲಸ್ ಎ. ಯಾಕೆ ಸರ್ ಈ ಥರ ಬರ್ಕೊಳ್ತೀರಿ ಅಂತಂದರೆ ನಮಗೆ ಬೇಕಾಗಿರೋ ರಿಸಲ್ಟ್ ಬರಬೇಕು. ಸೊ ಇಲ್ಲಿಂದ ಒಂದು ಮೈನಸ್ ಇಲ್ಲಿ ತಗೊಳ್ತೀನಿ, ಈ ಕಾಸ್ ಸ್ಕ್ವೇರ್ ಹಾಗೇ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಹೋಗಿ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಆಗುತ್ತೆ. ಅರ್ಥ ಆಯ್ತಾ? ವೈ ಐ ಆಮ್ ಯೂಸಿಂಗ್ ದಿಸ್ ರಿಸಲ್ಟ್. ಓಕೆ, ಇಸ್ ಇಟ್ ಕ್ಲಿಯರ್? ಇಷ್ಟಾದಮೇಲೆ ಆಲ್ಮೋಸ್ಟ್ ನಿಮ್ಮ ಸೊಲ್ಯೂಷನ್ ಹತ್ರ ಆಗುತ್ತೆ. ಯು ಹ್ಯಾವ್ ಅ ಕಾಮನ್ ಡಿನಾಮಿನೇಟರ್, ಏನದು? ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಕರೆಕ್ಟಾ? ಓಕೆ, ನ್ಯೂಮರೇಟರ್ ಈಸ್ ಆಫ್ ದ ಫಾರ್ಮ್. ಈಗ ಎರಡು ಕಾಮನ್ ಡಿನಾಮಿನೇಟರ್ ಸಿಕ್ಕಿದ ಮೇಲೆ ನ್ಯೂಮರೇಟರ್ ಏನಿದೆ? ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ, ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ಐ ವಿಲ್ ಯೂಸ್ ದಿಸ್ ಐಡೆಂಟಿಟಿ. ಏನಂತ? ವಿ ನೋ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸಮ್ಟೈಮ್ಸ್ ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತೀವಿ, ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತಿದ್ವಿ, ಬಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತೀನಿ. ಅರ್ಥವಾಗ್ತಿದೆಯಾ? ಸೊ ಏನಾಗುತ್ತೆ? ಜಸ್ಟ್ ಲುಕ್ ಹಿಯರ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಅಂದರೆ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಅಂತ. ಓಕೆ, ಇಂಟು ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಏನಪ್ಪ ಇರೋದು? ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಕರೆಕ್ಟಾ? ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಫುಲ್ ಟರ್ಮು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಗೆಟ್ಸ್ ಕ್ಯಾನ್ಸಲ್ಸ್. ಓಕೆ, ಉಳಿದಿರೋದೇನು? ಉಳಿದಿರೋದು ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ. ಓಕೆ, ಮ್ಯಾಜಿಕ್ ಈಸ್ ಕಂಪ್ಲೀಟೆಡ್. ಏನಪ್ಪ ಮ್ಯಾಜಿಕ್ಕು? ಇದೇ ನನಗೆ ಬೇಕಾಗಿರೋದು. ಸೊ ದಟ್ ಈಸ್ ಮೈ RHS. ನೋಡಿ ಎಷ್ಟು ಸಿಂಪಲ್ಲಾಗಿ ನಮಗೆ 3 ಮಾರ್ಕ್ಸ್ ಬರುತ್ತೆ. ಹೆನ್ಸ್ ದ ರಿಸಲ್ಟ್ ಅಥವಾ ಹೆನ್ಸ್ ದ ಪ್ರೂಫ್ ಅಂತ ಬರೀತೀವಿ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ನೋಡಿ, ಬೇಕಿದ್ರೆ ನೀವು ವರ್ಕ್ ಮಾಡಿದ್ರೆ 3 ನಿಮಿಷದ ಒಳಗಡೆನೆ ಅಥವಾ 2 ಮಿನಿಟ್ಸಲ್ಲಿ ಪ್ರಾಬ್ಲಮ್ ವರ್ಕ್ ಮಾಡ್ಬೋದು. ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ 4 ಮಿನಿಟ್ಸ್ ತಗೊಂಡಿರ್ಬೋದು. ಬಟ್ ನೀವು ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವೆಶ್ಚನ್ ಇನ್ ಜಸ್ಟ್ 2 ಮಿನಿಟ್ಸ್. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ತಾನೆ? ಫೈನ್. ಸೊ ಲೆಟ್ us go to the second question. So the second question goes like this. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೂವ್ ದಟ್ಟೇ ಬರುತ್ತೆ. ಪ್ರೂವ್ ದಟ್ ವಾಟ್ ಎವರ್ ಇಸ್ ಗಿವನ್ ಈಸ್ ಈಕ್ವಲ್ ಟು ಕಾಟ್ ಟೀಟಾ. ಇದು ನಮಗೆ ಇದನ್ನು ಫಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲೇ ಬರುತ್ತೆ. ಬಟ್ ದೇರ್ ಯು ಹ್ಯಾವ್ ಇಂಟರ್ನಲ್ ಚಾಯ್ಸ್. ಏನು ಇಂಟರ್ನಲ್ ಚಾಯ್ಸ್ ಅಂದರೆ ಇದಕ್ಕೆ ಮುಂಚೆ ಮಾಡಿದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಆರ್ ಇದು ಅಂತ ಕೊಟ್ಟಿರ್ತಾನೆ. ಓಕೆ, ನಾವು ಇಟ್ಸ್ ಅಪ್ ಟು ಯು ವಿಚ್ ಕ್ವೆಶ್ಚನ್ ಟು ಆಪ್ಷನ್. ಇಂಟರ್ನಲ್ ಆಪ್ಷನ್ಸ್ ಕೊಟ್ಟರೆ ಎರಡರಲ್ಲಿ ಯಾವ್ದಾದ್ರು ಒಂದು ಬರೀಬೇಕಾಗುತ್ತೆ. ಓಕೆ, ನಾವು ಲೆಟ್ಸ್ ಗೋ ಟು ದಿ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶ್ಚನ್. ಸೊ ಲೆಟ್ಸ್ ಟೇಕ್ ಡೌನ್ ದಿ LHS. ಸೊ ಈ ಕ್ವೆಶ್ಚನ್ ಕೂಡ LHS ತಗೊಂಡೇ ಪ್ರೂವ್ ಮಾಡ್ತೀವಿ. ಸೊ LHS ಈಸ್ ಈಕ್ವಲ್ ಟು ಕಾಸ್ ಟೀಟಾ ಮೈನಸ್ 2 ಕಾಸ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಟೀಟಾ ಮೈನಸ್ ಸೈನ್ ಟೀಟಾ. ಓಕೆ ಮೋಹನ್, ಅರ್ಥ ಆಯ್ತಾ? ಏನು ಅರ್ಥ ಆಗೋದಿಲ್ಲ ಸರ್? ಏನಿದೆಯೋ LHS ಬರ್ಕೊಟ್ಟಿದ್ದೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಲುಕ್ ಹಿಯರ್. ನ್ಯೂಮರೇಟರ್ ಎರಡೂ ಟರ್ಮಲ್ಲಿ ಒಂದು ಕಾಸ್ ಕಾಮನ್ ತೆಗಿಬೋದು. ಸೊ ಇಫ್ ಯು ಟೇಕ್ ಕಾಸ್ ಟೀಟಾ ಕಾಮನ್, ವಾಟ್ ಈಸ್ ಲೆಫ್ಟ್ ಓವರ್ ಹಿಯರ್? ಐ ಹ್ಯಾವ್ 1 ಮೈನಸ್ 2 ಇಂಟು ಕಾಸ್ ಕ್ಯೂಬಲ್ಲಿ ಒಂದು ಆಚೆ ಹೋದರೆ ಕಾಸ್ ಸ್ಕ್ವೇರ್ ಇರುತ್ತೆ. ಸೊ ಯು ಹ್ಯಾವ್ 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಡಿವೈಡೆಡ್ ಬೈ ಇನ್ ದ ಸೇಮ್ ವೇ ಎರಡೂ ಟರ್ಮ್ ಡಿನಾಮಿನೇಟರ್ ಸೈನ್ ಟೀಟಾ ಇರೋದ್ರಿಂದ ಲೆಟ್ ಮಿ ಟೇಕ್ ಸೈನ್ ಟೀಟಾ ಕಾಮನ್. So here what is left over? 2 into sin square is left over. Why? Sin cube ಅಲ್ಲಿ ಒಂದು ಸೈನ್ ಆಚೆ ಇದೆ, ಮೈನಸ್ ಎಂಟೈರ್ ಸೈನ್ ಇಸ್ ಔಟ್ಸೈಡ್. ಐ ಹ್ಯಾವ್ 1. ಈ ಸ್ಟೆಪ್ ಅರ್ಥ ಆಯ್ತಾ? ಏನು ಮಾಡಿದ್ರಿ? ಟೇಕಿಂಗ್ ಕಾಸ್ ಟೀಟಾ ಕಾಮನ್ ಇನ್ ದ ನ್ಯೂಮರೇಟರ್, ಸೈನ್ ಟೀಟಾ ಕಾಮನ್ ಇನ್ ದ ಡಿನಾಮಿನೇಟರ್. ಓಕೆ, ನಾವು ಯು ಕ್ಯಾನ್ ಗೆಸ್. ನನಗೆ ನೋಡಿ, ನನಗೆ ಬೇಕಾಗಿರೋದು ಕಾಟ್ ಟೀಟಾ. ಜಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ನೋಡಿ, ಕಾಸ್ ಟೀಟಾ ಬೈ ಸೈನ್ ಟೀಟಾ ನನಗೆ ಕಾಟ್ ಟೀಟಾ ಬಂದ್ಬಿಡುತ್ತೆ. ಸೊ ಅದರ ಅರ್ಥ ಏನು? ನನಗೆ ಈ ಎರಡು ಟರ್ಮ್ ಕ್ಯಾನ್ಸಲ್ ಆಗಬೇಕು. ಅರ್ಥವಾಗ್ತಿದೆಯಾ? ಆಲ್ಮೋಸ್ಟ್ ನಾವು ಸೊಲ್ಯೂಷನ್ ಹತ್ರನೇ ಇದ್ದೀವಿ. ಯಾವ ಥರ ಸರ್ ಕ್ಯಾನ್ಸಲ್ ಮಾಡೋದು? ನೋಡಿ ಯಾವ ಥರ ಕ್ಯಾನ್ಸಲ್ ಮಾಡ್ಬೋದು ಅಂತ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಅಲ್ಲಿಗೆ ಈ ಕಾಸ್ ಟೀಟಾ ಬೈ ಸೈನ್ ಟೀಟಾನ ಚೇಂಜ್ ಮಾಡಬೇಡಿ. ಓಕೆ, ನಾವು ಅಲ್ಲಿ ಸೊ ಈ ಎರಡೂ ಟರ್ಮಲ್ಲಿ ಯಾವುದನ್ನು ಒಂದು ಟರ್ಮ್ ಚೇಂಜ್ ಮಾಡ್ತೀನಿ. ಓಕೆ, ಇಲ್ಲಿ ನ್ಯೂಮರೇಟರೇ ಚೇಂಜ್ ಮಾಡೋಣ. ಓಕೆ, ನ್ಯೂಮರೇಟರ್ನ ಯಾವ ಥರ ಚೇಂಜ್ ಮಾಡೋಣ ಅಂದರೆ ವಿ ನೋ ಕಾಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ, ಕರೆಕ್ಟಾ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1 ಬರೋದ್ರಿಂದ ಕಾಸ್ ಸ್ಕ್ವೇರ್ ಟೀಟಾ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ವಾಟ್ ಈಸ್ ಕಾಸ್ ಸ್ಕ್ವೇರ್ ಟೀಟಾ? ಕಾಸ್ ಸ್ಕ್ವೇರ್ ಟೀಟಾ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಇದನ್ನು ಯೂಸ್ ಮಾಡ್ತೀನಿ. ಬ್ರ್ಯಾಕೆಟ್ ನೀಟಾಗಿ ಬರ್ಕೊಳ್ಳಿ. ಇನ್ ಪ್ಲೇಸ್ ಆಫ್ ಕಾಸ್ ಸ್ಕ್ವೇರ್ ಟೀಟಾ ಐ ಆಮ್ ಯೂಸಿಂಗ್
1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ರಿಸಲ್ಟ್ ಬಂದ್ಬಿಡುತ್ತೆ. ಓಕೆ, ಇದೇ ಥರ ಮಾಡಬೇಕಾ ಸರ್? ಇಲ್ಲ, ಇಲ್ಲಿ ಬೇಕಾದರೆ ಸೈನ್ ಸ್ಕ್ವೇರ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್ ಬರ್ಕೋಬೋದು, ಅಥವಾ ಕಾಸ್ ಸ್ಕ್ವೇರ್ನ ಇನ್ ಟರ್ಮ್ಸ್ ಆಫ್ ಸೈನ್ ಸ್ಕ್ವೇರ್ ಬರ್ಕೋಬೋದು. ಎರಡಕ್ಕೂ ಸೇಮ್ ಆನ್ಸರ್ ಬರುತ್ತೆ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಫಾಲೋ ಮಾಡ್ಬೋದು. ಯಾವುದನ್ನು ಒಂದು ಸ್ಟೆಪ್ ಫಾಲೋ ಮಾಡಿ. ಸೊ ದಿಸ್ ಇನ್ನೇನು ಚೇಂಜಸ್ ಇಲ್ಲ, ಜಸ್ಟ್ ಏನೇನು ಬರುತ್ತೋ ಹಾಗೆ ಬರ್ಕೊಂಡು ಹೋಗಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ ಟೀಟಾ ಇಂಟು, ನಾವು ಲೆಟ್ ಮಿ ರಿಮೂವ್ ದ ಬ್ರ್ಯಾಕೆಟ್, 1 ಮೈನಸ್ 2 ಇಂಟು 1 ಏನಪ್ಪ 2, ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಏನು ಪ್ಲಸ್, 2 ಇಂಟು ಸೈನ್ ಸ್ಕ್ವೇರ್ ಏನು ಬರುತ್ತೆ 2 ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ರೈಟ್ ಇಟ್ ಆಸ್ ಇಟ್ ಈಸ್ ಸೈನ್ ಟೀಟಾ ಇಂಟು 2 ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 1. ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಕೀಪ್ ಕಾಸ್ ಟೀಟಾ ಆಸ್ ಇಟ್ ಈಸ್. ನಾವು ಲುಕ್ ಹಿಯರ್, ಇಲ್ಲಿ 1 ಮೈನಸ್ 2 ಏನು ಬರ್ತದೆ -1 ಬರುತ್ತೆ. ಸೊ ನೆಗೆಟಿವ್ ಟರ್ಮ್ ಬರೆಯೋದು ಬೇಡ, ಫಸ್ಟು 2 ಸೈನ್ ಸ್ಕ್ವೇರ್ ಬರೆದು ಬಿಡ್ತೀನಿ. ಅರ್ಥ ಆಯ್ತಾ? ಸೊ ನನಗೇನು ಸಿಕ್ತು 2 ಸೈನ್ ಸ್ಕ್ವೇರ್ ಟೀಟಾ ಆ್ಯಂಡ್ 1 ಮೈನಸ್ 2 ಇಸ್ ನಥಿಂಗ್ ಬಟ್ -1. ಅರ್ಥ ಆಯ್ತಾ? ಎಸ್. ಸೊ ಡಿವೈಡೆಡ್ ಬೈ this denominator, write it as it is sin theta divided by 2 sin square theta minus 1. Now you can see here both the terms are same, they get cancelled. Okay, so once they get cancelled, I am left over with cos theta by sin theta. So what is cos theta by sin theta? This is nothing but cot theta. ನಾನು LHS ಇಂದ ಸ್ಟಾರ್ಟ್ ಮಾಡಿ RHSಗೆ ತಂದು ನಿಲ್ಲಿಸಿದ್ದೀನಿ. ಸೊ ನನಗೆ ರಿಸಲ್ಟು ಮುಗಿಯಿತು. ಸೊ ಐ ಸೇ ಹೆನ್ಸ್ ದ ಪ್ರೂಫ್. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಲೆಸ್ ದೆನ್ 2 minutes ಯು ಕ್ಯಾನ್ ಸಾಲ್ವ್ ದಿಸ್ ಕ್ವೆಶ್ಚನ್. ಓಕೆ, ಬಟ್ ಏನಂತಂದರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಮತ್ತು ಎಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಿದ್ರೆ ಸಾಕು, ಆರಾಮಾಗಿ ಇದರಲ್ಲಿ ಎಕ್ಸಾಮಲ್ಲಿ ಕೊಟ್ಟರೆ 2 marks, ಇದು 3 mark ಕ್ವೆಶನ್ಸ್ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಈಸಿಲಿ ಸ್ಕೋರ್ 3 marks. ಈಸಿ ಇದೆ ತಾನೇ? ಬಟ್ ಏನಂತಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಅರ್ಥ ಆಗುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. Okay, if you can solve this 2 or 3 times after watching the video, then you can definitely solve this when they ask you in the examination. Okay, so we have completed the solution for this question. Let us go to the next question. So the next question, dear students, you can find it in the second model question paper. Okay, in the second model question paper alli nodabodu, you have to prove such a long statement ide equal to 1 ante. Answer tumba easy. ಪ್ರಶ್ನೆ ನೋಡೋದಕ್ಕೆ ಇಷ್ಟು ಉದ್ದ ಊರಾಗಲ್ಲ ಅನಿಸುತ್ತಲ್ಲ ಅಂತ ಅನಿಸುತ್ತೆ, ಬಟ್ ಭಯ ಪಡಬೇಡಿ, ಎಷ್ಟು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ನೋಡಿ. ಇಸ್ ಇಟ್ ಕ್ಲಿಯರ್? ಓಕೆ, ನಾನು ಫಸ್ಟು LHS ಏನಿದೆಯೋ ಹಾಗೆ ಬರ್ಕೊಬಿಡ್ತೀನಿ. ಸೊ ಐ ಹ್ಯಾವ್ ಟೇಕನ್ ಡೌನ್ ದ LHS ವಾಟ್ ಎವರ್ ಇಟ್ ಈಸ್ ಆಸ್ ಇಟ್ ಈಸ್. ಏನಿದೆ LHS? ಕೊಸಿಕೆಂಟ್ ಆಫ್ 90 ಮೈನಸ್ ಟೀಟಾ ಮೈನಸ್ ಆಫ್ ಸೈನ್ ಆಫ್ 90 ಮೈನಸ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ ಮೈನಸ್ ಸೈನ್ ಟೀಟಾ ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಇರುತ್ತೆ. ಓಕೆ, ನಾವು ಸಿ ಹೌ ಐ ಆಮ್ ಗೋನ್ ಟು ಯೂಸ್ ಈ 90 ಮೈನಸ್ ಟೀಟಾ ಬಂದ ತಕ್ಷಣ ನೆನಪಾಗಬೇಕು ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಓಕೆ, ನೆನಪಿದೆ ಅಂತ ಅನಿಸುತ್ತೆ, ಬಟ್ ನಿಮ್ಮ ರೆಫರೆನ್ಸ್ಗೆ ಮಾತ್ರ ಬರೀತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ಕೊಸಿಕೆಂಟ್ 90 ಮೈನಸ್ ಟೀಟಾ? ಕೊಸಿಕೆಂಟು ಸೀಕೆಂಟ್ ಜೊತೆ ಆ್ಯಂಗಲ್ನ ಶೇರ್ ಮಾಡುತ್ತೆ. ಸೊ ಕೊಸಿಕೆಂಟ್ ಆಫ್ 90 ಮೈನಸ್ ಟೀಟಾ ಇಸ್ ನಥಿಂಗ್ ಬಟ್ ಸಿಂಪ್ಲಿ ಸೀಕೆಂಟ್ ಟೀಟಾ. ಓಕೆ, ಮೈನಸ್ ಇನ್ ದ ಸೇಮ್ ವೇ ಸೈನ್ ಆ್ಯಂಡ್ ಕಾಸ್ ಆಫ್ ಫ್ರೆಂಡ್ಸ್ ತಾನೆ. ಸೊ ಸೈನ್ ಆಫ್ 90 ಮೈನಸ್ ಟೀಟಾ ಏನಾಗುತ್ತೆ? ಕಾಸ್ ಟೀಟಾ. ಸೊ ಯು ಹ್ಯಾವ್ ಎಷ್ಟು ಸಿಂಪಲಾಗಿ ಇಷ್ಟು ಉದ್ದ ಇದ್ದಿದ್ದು ಸಿಂಪಲ್ ಆಗುತ್ತೆ. ಏನಂತ? ಐ ಹ್ಯಾವ್ ಸೀಕೆಂಟ್ ಟೀಟಾ ಮೈನಸ್ ಕಾಸ್ ಟೀಟಾ ಇಂಟು ಇದನ್ನು ಈ ಒಂದು ಸ್ಟೆಪ್ಪಲ್ಲಿ ಹೀಗೆ ಬರ್ಕೊಳ್ತೀನಿ, ನೋ ಚೇಂಜಸ್. ಕೊಸಿಕೆಂಟ್ ಟೀಟಾ ಮೈನಸ್ ಸೈನ್ ಟೀಟಾ, ಓಕೆ, ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ. ಇದು ಅರ್ಥ ಆಯ್ತೇನ್ರಪ್ಪ? ಎಸ್, ಸಂತೋಷ್, ಅರ್ಥ ಆಯ್ತಾ? ಸೊ ವಾಟ್ ಎವರ್ ಇಸ್ ಐ ಹ್ಯಾವ್ ರಿಟನ್ ಇಟ್ ಆಸ್ ಇಟ್ ಈಸ್. ಈಗ ನಾವು ಐ ಆಮ್ ಗೋನ್ ಟು ಯೂಸ್ ದಿ ರೆಸಿಪ್ರೋಕಲ್ ರಿಲೇಷನ್ಶಿಪ್ಸ್. Is it clear? So what is the reciprocal relationships? This is nothing but secant theta. Namge gottu secant and cos are reciprocal functions anta. So secant can be written as 1 divided by cos theta. Correct? Minus e cos na hage idtini. Keep it as it is. Now here in this term cosecant is a reciprocal of sin. Correct? So cosecant can be written as 1 divided by sin theta minus sin theta. ಅರ್ಥ ಆಯ್ತಾ? ಓಕೆ, ಇಂಟು ವಿ ನೋ ಟ್ಯಾನ್ ಆ್ಯಂಡ್ ಕಾಟ್ ಆರ್ ರೆಸಿಪ್ರೋಕಲ್ ಫಂಕ್ಷನ್ಸ್. ಕರೆಕ್ಟಾ? ಸೊ ಈ ಟ್ಯಾನ್ ಟೀಟಾ ಹಾಗೇ ಬರೀತೀನಿ, ಕಾಟ್ ಟೀಟಾನ 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತ ಬರ್ಕೊಳ್ತೀನಿ. ಓಕೆ, ಇಷ್ಟು ಅರ್ಥ ಆಗಿದ್ರೆ ಆಲ್ಮೋಸ್ಟ್ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ
ನಾವು ಸೊಲ್ಯೂಷನ್ಗೆ ಹತ್ರ ಹಾಕ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಎಲ್ಲ ಟರ್ಮ್ಸು ಮಲ್ಟಿಪ್ಲೈ ಇರೋದ್ರಿಂದ ಫ್ಲವರ್ ಬ್ರ್ಯಾಕೆಟ್ ಬೇಕಾಗಿಲ್ಲ. ಸೊ ಲೆಟ್ ಮಿ ರಿಮೂವ್ ಇಟ್. ಈಗ ಪ್ರತಿ ಟರ್ಮ್ಗೂ ಎಲ್ ಸಿ ಎಮ್ ತೊಗೊಂಡು ಹೋಗ್ತೀನಿ. ಸೊ ಇಯರ್ ದ ಎಲ್ ಸಿ ಎಮ್ ಇಸ್ ಕಾಸ್ ಥೀಟಾ ತಗೊಂಡ್ರೆ ಇಯರ್ 1 ರಿಮೇನ್ಸ್ ಆಸ್ ಇಟ್ ಈಸ್. ವೆನ್ ಯು ಕ್ರಾಸ್ ಮಲ್ಟಿಪ್ಲೈ ಕಾಸ್ ಆ್ಯಂಡ್ ಕಾಸ್ ವಿಲ್ ಬಿ ಕಾಸ್ ಸ್ಕ್ವೇರ್. ಅರ್ಥ ಆಯ್ತಾ? ಫೈನ್. ಇಂಟು ಸಿಮಿಲರ್ಲಿ the LCM of sin theta and 1 is sin theta. Okay, in the same way 1 remains here. If you multiply sin into sin will be sin square theta. Artha aita? And again in the same way, if you take the LCM here, actually you will get illi LCM illi tan theta barutte. Tan cross multiply madre you will get tan square theta plus 1 anta. Artha aita? ಇಷ್ಟು ಅರ್ಥ ಆದರೆ ಆಲ್ಮೋಸ್ಟ್ ನೀವು ಸೊಲ್ಯೂಷನ್ಗೆ ಹತ್ರ ಇದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ನೀವು ಎಲ್ಲಾದರೂ ನೋಡಿರೋ ಥರ ಇದೆಯಾ ಇದು ಹೇಳಿ? ಎಸ್. ಸೊ ಲುಕ್ ಹಿಯರ್, 1 minus cos square can be written as ಏನು 1 minus cos square can be written as sin square theta. Similarly 1 minus sin square can be written as cos square theta. ಮತ್ತೆ ಹೇಗೆ ಬಂತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ 1 minus cos square can be written as sin square theta and keep this cos theta as it is. Similarly 1 minus sin square theta is nothing but cos square theta, this sin theta as it is. Okay, into now what is actually 1 plus tan square theta? 1 plus tan square theta ನೆನಪಿದೆಯಾ? ಡೈರೆಕ್ಟ್ ರಿಲೇಷನ್ಶಿಪ್ಪು. ಸೊ 1 plus tan square theta is secant square theta. ಅಥವಾ tan square plus 1 ಅಂದರೂ ಒಂದೇ, 1 plus tan square ಅಂದರು tan square ಅಂತ ಒಂದು ಅಂದರೆ you will get secant square theta divided by this tan theta as it is. ಇಷ್ಟು ಅರ್ಥ ಆಯ್ತೇನ್ರಪ್ಪ? ರಿಯಲಿ? ಓಕೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಈಗ ನೋಡಿ ಇಲ್ಲಿ ನ್ಯೂಮರೇಟರಲ್ಲಿ ಸೈನ್ ಸ್ಕ್ವೇರ್ ಇದೆ ಅಂದರೆ 2 ಸೈನ್ ಇದೆ, ಒಂದು ಸೈನ್ ಕ್ಯಾನ್ಸಲ್ ಮಾಡ್ತೀನಿ. ಸಿಮಿಲರ್ಲಿ ಇಲ್ಲಿ ನ್ಯೂಮರೇಟರ್ 2 ಕಾಸ್ ಇದೆ, ಒಂದು ಕಾಸ್ ಕ್ಯಾನ್ಸಲ್ ಮಾಡ್ತೀನಿ. ಇಸ್ ಎ ಕ್ಲಿಯರ್? ಸೊ ವಾಟ್ ಈಸ್ ಲೆಫ್ಟ್ ಓವರ್? ಇನ್ ದ ನ್ಯೂಮರೇಟರ್ ಐ ಹ್ಯಾವ್ 1 ಸೈನ್ ಆ್ಯಂಡ್ 1 ಕಾಸ್. ಕರೆಕ್ಟಾ? ಸೊ ಇಲ್ಲಿಂದ ಒಂದು ಸೈನ್ ಟೀಟಾ ಉಳಿಯುತ್ತೆ, ಇಲ್ಲಿಂದ ಒಂದು ಕಾಸ್ ಟೀಟಾ ಉಳಿಯುತ್ತೆ. ಓಕೆ, ಇಸ್ ಎ ಕ್ಲಿಯರ್? ಇಂಟು ಈ ಸೀಕೆಂಡ್ ಸ್ಕ್ವೇರ್ ಇದೆಯಲ್ಲ ಅದನ್ನು ಸೀಕೆಂಡ್ ಸ್ಕ್ವೇರ್ ಟೀಟಾ ಬರೀತೀನಿ. ಓಕೆ, ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 1 divided by tan theta. ಇದು ಕರೆಕ್ಟಾ? 1 divided by tan theta ತಾನೆ? ಫೈನ್. ನೀವು ನೆಕ್ಸ್ಟ್ ಸ್ಟೆಪ್ಪೇ ಆನ್ಸರ್ ಬರಿಬೋದು, ಬಟ್ ನಾನು ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ಇನ್ನೊಂದು 2 ಸ್ಟೆಪ್ ಎಕ್ಸ್ಟ್ರಾ ಬರಿತೀನಿ. ಸೊ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇಂಟು 1/tan ಕಾಟ್ ಟೀಟಾ ಬರೀತೀನಿ. ಈ ಸೀಕೆಂಡ್ ಸ್ಕ್ವೇರ್ ಟೀಟಾ ಲಾಸ್ಟಲ್ಲಿ ಇಟ್ಕೊಳ್ತೀನಿ. ಓಕೆ, ಎಲ್ಲಿ ಯಾವಾಗ ಬರೆದ್ರು ಒಂದೇ. ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಈಗ this is sin theta into cos theta. We know that cot theta is cos theta by sin theta ಅಂತ ನೆನಪಿದೆಯಾ? cot theta can be written as cos theta by sin theta. ಕರೆಕ್ಟಾ? ಇನ್ ದ ಸೇಮ್ ವೇ secant square, what is the reciprocal of secant? ಗೊತ್ತು ನಮಗೆ. ಏನದು? secant is the reciprocal of cos ಅಂತ. ಸೊ secant can be written as 1 divided by cos square theta. ಯಾಕೆ ಸರ್ ಹೀಗೆ ಬರೆದ್ರಿ ಅಂದರೆ ಈಗ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೇ ಬರೆದಿಟ್ಕೊಂಡೆ, ಅಥವಾ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಇದೆ ತಾನೆ? ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಡಿನಾಮಿನೇಟರ್ ಸೈನ್ ಇದೆ, ನ್ಯೂಮಿನೇಟರ್ ಸೈನ್ ಇದೆ, ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ಲೆಫ್ಟ್ ಓವರ್? ಐ ಹ್ಯಾವ್ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಇಂಟು 1 divided by cos square theta. ಗೊತ್ತಾಯ್ತು ಏನು ಬಂತು ಅಂತ? ಇಲ್ಲಿ ನ್ಯೂಮರೇಟರ್ ಕಾನ್ ಸ್ಕ್ವೇರ್, ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು. ಐ ಆಮ್ ಜಸ್ಟ್ ಲೆಫ್ಟ್ ಓವರ್ ವಿತ್ 1. ದಟ್ ಈಸ್ ಮೈ ಆನ್ಸರ್, ವಿಚ್ ಈಸ್ ಯೋರ್ RHS. ಗೊತ್ತಾಗ್ತಿದೆಯಾ? ಆ್ಯಂಡ್ ಐ ಆಮ್ ಗೋನ್ ಟು ಸೇ ಒನ್ಸ್ RHS ಸಿಕ್ಕಿದ ಮೇಲೆ ಹೆನ್ಸ್ ದ ಪ್ರೂಫ್. ನೋಡಿ, ಇಸ್ ಇಟ್ ಕ್ಲಿಯರ್? ಎಷ್ಟು ಸಿಂಪಲ್ ಇದೆ ತಾನೆ? ಸಿಂಪಲ್ ಇದೆ. ಏನಂತಂದರೆ ನಿಮಗೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಬೇಸಿಕ್ ಫಾರ್ಮುಲಾಸ್ ಗೊತ್ತಿದ್ರೆ ಆರಾಮಾಗಿ ನೀವು ಈ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಎಸ್ ಪ್ರಶಾಂತ್, ಅರ್ಥ ಆಗಿದೆಯಲ್ಲ? ಎಸ್ ಐಶ್ವರ್ಯ? ಫೈನ್. ಓಕೆ, ಐ ಹೋಪ್ ಯು ಹವ್ ಎಂಜಾಯ್ಡ್ ದಿಸ್ ಕ್ವೆಶ್ಚನ್ ಆಲ್ಸೋ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ನು ಅದೇ ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಇಂಟರ್ನಲ್ ಚಾಯ್ಸ್. ಇದನ್ನು ಸಾಲ್ವ್ ಮಾಡ್ಬೋದಿತ್ತು, ಆರ್ ನೆಕ್ಸ್ಟ್ ಒಂದಿದೆ. Let me see which is the question. The next question is, I have to prove that sin theta minus cos theta by sin theta plus cos theta plus sin theta plus cos theta divided by sin theta minus cos theta is equal to 2 divided by 2 sin square minus 1. ಓಕೆ, ಇದು ಆ್ಯಕ್ಚುಲಿ ಪ್ರೀವಿಯಸ್ ಪ್ರಾಬ್ಲಮ್ಗಿಂತ ಸಿಂಪಲ್ ಇರುತ್ತೆ. ಹೇಗೆ ಮಾಡ್ಬೋದು ಸರ್ ಅಂದರೆ ವೆರಿ ಸಿಂಪಲ್. ನಾನು ಆಲ್ರೆಡಿ LHS ಬರ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಏನು ಮಾಡಿ, ಈ ಕ್ವೆಶ್ಚನ್ಗೆ LCM ತೊಗೊಳ್ಳಿ. ಓಕೆ, ಸೊ LCM ತೊಗೊಂಡ್ರೆ ಏನಾಗುತ್ತೆ?
ಇವೆರಡು ಟರ್ಮ್ ಬೇರೆ ಬೇರೆ ಆಗಿರೋದ್ರಿಂದ ಆ ಟರ್ಮ್ ಹಾಗೆ ಮಲ್ಟಿಪ್ಲೈ ಆಗುತ್ತೆ. ಏನಂತ? ಇಟ್ ವಿಲ್ ಬಿ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಓಕೆ, ಸೊ ಎಲ್ ಸಿ ಎಮ್ ತಗೊಂಡಿದ ತಕ್ಷಣ ಯು ವಿಲ್ ಕ್ರಾಸ್ ಮಲ್ಟಿಪ್ಲೈ, ಕರೆಕ್ಟಾ? ಬಿಕಾಸ್ ದಿಸ್ ಟರ್ಮ್ ವಿಲ್ ಮಲ್ಟಿಪ್ಲೈ ಹಿಯರ್ ಆ್ಯಂಡ್ ದಿಸ್ ಟರ್ಮ್ ವಿಲ್ ಮಲ್ಟಿಪ್ಲೈ ಹಿಯರ್. ನಾವು ಯು ಕ್ಯಾನ್ ಸಿ ಹಿಯರ್, ನೋಡಿ ಬೇಕಿದ್ರೆ ಇವೆರಡು ಟರ್ಮ್ ಸೇಮ್ ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎ ಇಂಟು ಎ ಅನ್ನೋ ಥರ ಬರುತ್ತೆ. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್, ಕರೆಕ್ಟಾ? ಪ್ಲಸ್ ಸಿಮಿಲರ್ಲಿ ಇವೆರಡು ಟರ್ಮ್ಸ್ ಸೇಮ್ ಇರೋದ್ರಿಂದ ಯು ವಿಲ್ ಹ್ಯಾವ್ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಅರ್ಥ ಆಯಿತು ತಾನೆ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ 6th ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? ದಿಸ್ ಲುಕ್ಸ್ ಲೈಕ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ದಿಸ್ ಲುಕ್ಸ್ ಲೈಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಕರೆಕ್ಟಾ? ಬರೆಯೋಣವಾ? ಫೈನ್. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಸ್ಕ್ವೇರ್, ಓಕೆ, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ 2 ಟೈಮ್ಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಗೊತ್ತಾಯ್ತಲ್ವಾ? ಫೈನ್. ಪ್ಲಸ್ ಸಿಮಿಲರ್ಲಿ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಸೊ ಇಟ್ ಈಸ್ ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 2ab. ಸೊ ಪ್ಲಸ್ 2 ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಓಕೆ, ಬ್ರ್ಯಾಕೆಟ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎರಡಕ್ಕೂ ನಡುವೆ ಪ್ಲಸ್ ಇರೋದ್ರಿಂದ ನೋ ಪ್ರಾಬ್ಲಮ್. ಡಿವೈಡೆಡ್ ಬೈ, now look at the denominator. Denominator is of the form a plus b into a minus b. ಗೊತ್ತಾಗ್ತಿದೆಯಾ? a plus b into a minus b ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಗೊತ್ತಾಯ್ತಾ? ಇಸ್ ಇಟ್ ಕ್ಲಿಯರ್? ಫೈನ್. ಈಗೇನು ನೋಡಿ, ನಾವು ಲುಕ್ ಎಟ್ ದಿಸ್ ಟರ್ಮ್. ದಿಸ್ ಟರ್ಮ್ ಇಸ್ ಮೈನಸ್ 2 ಸೈನ್ ಟೀಟಾ ಕಾಸ್ ಟೀಟಾ, ದಿಸ್ ಇಸ್ ಪ್ಲಸ್ 2 ಸೈನ್ ಟೀಟಾ ಕಾಸ್ ಟೀಟಾ. ನೀಟಾಗಿ ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ಸೊ ಈಗೇನಾಗುತ್ತೆ, ಲೆಫ್ಟ್ ಓವರ್ ಏನಿದೆ, ಈ ಟರ್ಮಲ್ಲಿ ನನಗೆ ಉಳಿದಿರೋದು ಸೈನ್ ಸ್ಕ್ವೇರ್ ಟೀಟ್. ಈ ಸ್ಟೆಪ್ಪು ಆ್ಯಕ್ಚುಲಿ ಬೇಕಾಗಿಲ್ಲ, ಆದರೂ ನಿಮ್ಮ ಬೆನಿಫಿಟಿಗೆ ಬರೀತೀನಿ. ಇಲ್ಲಿ ಉಳಿದಿರೋದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಇಲ್ಲಿ ಉಳಿದಿರೋದು ಅದೇ ಏನಂತ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಡಿವೈಡೆಡ್ ಬೈ, ಓಕೆ, ನಾವು ಇದನ್ನು ಹೀಗೆ ಬರ್ಕೊಳ್ತೀನಿ. ಏನಂತ? ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ. ಅರ್ಥ ಆಗ್ತಿದೆಯಲ್ಲ? ಎಸ್ ಕೀರ್ತಿ, ಅರ್ಥ ಆಗ್ತಿದೆಯಾ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನು? ವಾಟ್ ಇಸ್ ದ ರಿಸಲ್ಟ್? ನೆನಪಿದೆ ತಾನೆ? ವಿ ನೋ ದಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ 1. ಸೊ ಈ ಒಂದು ಟರ್ಮಿಂದ 1 ಅಂತ ಬರ್ಕೊಳ್ತೀನಿ. ಪ್ಲಸ್ ಇಲ್ಲೂ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇದೆ, ಅದನ್ನು 1 ಅಂತ ಬರ್ಕೊಳ್ತೀನಿ. ಓಕೆ, ಡಿವೈಡೆಡ್ ಬೈ, ಇಲ್ಲಿ ನೋಡಿ ಈ ಸೈನ್ ಸ್ಕ್ವೇರ್ನ ಹಾಗೇ ಉಳಿಸ್ಕೊಂಡು ಐ ವಿಲ್ ಚೇಂಜ್ ದಿಸ್ ಕಾಸ್ ಸ್ಕ್ವೇರ್. ಯಾಕೆ ಸರ್ ಚೇಂಜ್ ಮಾಡ್ತೀರಾ? ಕಾಸ್ ಸ್ಕ್ವೇರ್ನೇ ಯಾಕೆ ಚೇಂಜ್ ಮಾಡ್ತೀರಾ? ಸೈನ್ ಸ್ಕ್ವೇರ್ನ ಚೇಂಜ್ ಮಾಡಬಹುದಲ್ವಾ ಅಂತ ಕೇಳ್ಬೋದು. ಆದರೆ ನಮಗೆ ಡಿನಾಮಿನೇಟರ್ ಸೈನ್ ಸ್ಕ್ವೇರ್ ಭಾಷೆಯಲ್ಲಿ ಬೇಕಾಗಿರೋದ್ರಿಂದ ಕಾಸ್ ಸ್ಕ್ವೇರ್ನೇ ಚೇಂಜ್ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಸೊ ಕಾಸ್ ಸ್ಕ್ವೇರ್ನ ಹೇಗೆ ಚೇಂಜ್ ಮಾಡ್ತೀನಿ? ಅಗೇನ್ ಸ್ಟ್ಯಾಂಡರ್ಡ್ ರೂಲ್, ಕಾಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ಲ? ಫೈನ್. ಸೊ ಐ ವಿಲ್ ರೈಟ್ ಇಟ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಲ್ಮೋಸ್ಟ್ ನಿಮ್ಮ ಆನ್ಸರ್ ರೆಡಿ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 1 ಪ್ಲಸ್ 1 ಏನು? 2. ಓಕೆ, ಡಿವೈಡೆಡ್ ಬೈ ದಿಸ್ ಟರ್ಮ್ ಇಸ್ sin square theta. Now minus into 1 is minus 1. Minus into minus is plus sin square theta. Okay. So this is nothing but 2 divided by sin square plus sin square ಏನಪ್ಪ? k plus k is 2k. So in the same way sin square plus sin square is 2 sin square theta minus 1. Okay. Now you check your RHS. This is what you want. I will call it as RHS. ಒಂದು ಸರಿ ನನಗೆ ರಿಸಲ್ಟ್ ಬಂದ ತಕ್ಷಣ 3 ಮಾರ್ಕ್ಸ್ ಸಿಕ್ತು ಅನ್ನೋ ಖುಷಿಲಿ ಹೆನ್ಸ್ ದ ಪ್ರೂಫ್ ಅಂತ ಬರೆದ್ಬಿಡ್ತೀನಿ. ಓಕೆ, ಇಸ್ ಇಟ್ ಕ್ಲಿಯರ್? ಡೋಂಟ್ ಯು ಥಿಂಕ್ ಇಟ್ ಈಸ್ ಇಟ್ ಈಸ್ ಈಸಿ? ತುಂಬ ಸಿಂಪಲ್ ಅಂತ ಹೇಳ್ತಿಲ್ಲ, ಬಟ್ ಖಂಡಿತವಾಗ್ಲೂ ಈಸಿ ಇದೆ. ಓಕೆ, ಐ ಡೋಂಟ್ ಸೇ ದೀಸ್ ಪ್ರಾಬ್ಲಮ್ಸ್ ಆರ್ ಇಂಪಾಸಿಬಲ್. ಓಕೆ, ಈ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ನೀವು ಒಂದು 2-3 ಸರಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, happy dear students. So we have solved all the 4 questions from trigonometry chapter for 3 marks, particularly from 2 model question papers. Okay, so ಇಲ್ಲಿಗೆ ಈ ವಿಡಿಯೋ ಮುಗಿಸೋದಿಲ್ಲ. ಇನ್ನೊಂದಷ್ಟು ಕೆಲವು ಕ್ವೆಶನ್ಸು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಿಂದ ಸಾಲ್ವ್ ಮಾಡೋಣ. ಓಕೆ, ಎಸ್ ಕೃತಿಕಾ, ಹ್ಯಾಪಿ? ರೈಟ್. Okay students, let's go to the question number 5. This question was asked in June 2020 examination for 3 marks. Okay,
ನಾವು ಲೆಟಸ್ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮ್ಸ್ ಕೊಟ್ಟಿದ್ದೇನೆ. ಐ ಹ್ಯಾವ್ ಟು ಪ್ರೂವ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್. ಓಕೆ, ಇದನ್ನು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟು ಎಲ್ ಎಚ್ ಎಸ್ ಏನಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ಓಕೆ, ಅರ್ಥ ಆಗಿದೆಯಲ್ಲ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ವಲ್ಪ ಚೇಂಜಸ್ ನಿಮಗೆ ಟ್ರಿಗ್ನೋಮೆಟ್ರಿ ಪ್ರೂವ್ ದಟ್ ಪ್ರಾಬ್ಲಮ್ಸು ಬಿಗಿನಿಂಗ್ 1-2 ಸ್ಟೆಪ್ಸ್ ಅರ್ಥ ಆದರೆ ಮಿಕ್ಕಿದೆಲ್ಲ ಅರ್ಥ ಆಗೋಗುತ್ತೆ. ಯು ಶುಡ್ ಬಿ ಕೇರ್ಫುಲ್ ವಿತ್ ಬಿಗಿನಿಂಗ್ 2 to 3 ಸ್ಟೆಪ್ಸ್. ಓಕೆ, ನಾವು ದಿಸ್ ಲುಕ್ಸ್ ಲೈಕ್ 90 ಮೈನಸ್ ನೋಡಿದ ತಕ್ಷಣ ನಿಮಗೆ ಆಪ್ಷನ್ನೇ ಇಲ್ಲ, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೋಡಿ, ಕಾಟ್ಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನು? ಟ್ಯಾನ್ ತಾನೆ. ಸೊ ಕಾಟ್ ಆಫ್ 90 minus theta can be written as tan theta. So cot square 90 minus theta, I will write it as tan square theta. ಇಲ್ಲಿ ಸ್ಕ್ವೇರ್ ಕಾಟ್ಗೆ ಸ್ಕ್ವೇರ್ ಇರೋದ್ರಿಂದ ಟ್ಯಾನ್ಗೂ ಸ್ಕ್ವೇರ್ ತಗೊಳ್ತೀನಿ. ಓಕೆ, ನಾವು ಒಂದು ನೆನ್ಪಿಟ್ಗೆ ಇಟ್ಕೊಳ್ಳಿ, ಇಲ್ಲಿ ಡಿನಾಮಿನೇಟರಲ್ಲಿ ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಬೇಕು. ಸೊ ಆದಷ್ಟು ಇರೋ ಎಲ್ಲನೂ ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಥವಾ ಸೈನ್ ಮತ್ತು ಕಾಸ್ ಭಾಷೆಯಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ನಾವು ದಿಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಐ ವಿಲ್ ರೈಟ್ ಇಟ್ ಆಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಸೊ ಸ್ಕ್ವೇರ್ ಇರೋದ್ರಿಂದ ಸೈನ್ ಸ್ಕ್ವೇರ್ ಟೀಟಾ ಬೈ ಕಾಸ್ ಸ್ಕ್ವೇರ್ ಟೀಟಾ ಬರಿಬೋದಲ್ಲ, ಬಿಕಾಸ್ ಟ್ಯಾನ್ ಇಸ್ ಸೈನ್ ಬೈ ಕಾಸ್, ಟ್ಯಾನ್ ಸ್ಕ್ವೇರ್ ಇಸ್ ಸೈನ್ ಸ್ಕ್ವೇರ್ ಬೈ ಕಾಸ್ -1. ಓಕೆ, ಪ್ಲಸ್ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಇದೆ, ಇದನ್ನು ಚೇಂಜ್ ಮಾಡಬೇಕು, ಆಮೇಲೆ ಚೇಂಜ್ ಮಾಡೋಣ, ಸದ್ಯಕ್ಕೆ ಬೇಡ. ಸೊ ಪ್ಲಸ್ ದಿಸ್ ಸೀಕೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಕಾಸ್ ತಾನೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 1 divided by cos square theta. Is it not? Okay. Minus cosecant square is the reciprocal of sine. So I will write it as 1 by sin square theta. Artha aita? Okay. So this would be nothing but your numerator I have is tan square theta divided by, let me take the LCM. So LCM ತಗೊಂಡ್ರೆ ಏನಾಗುತ್ತೆ ನಿಮಗೆ sin square theta minus cos square theta. ನೋಡಿ, ಹೆಚ್ಚು ಕಡಿಮೆ ನಿಮ್ಗೆ ಬೇಕಾಗಿರೋದು ಬರ್ತಾ ಇದೆ. sin square theta minus cos square theta divided by ಇದರ ಎಲ್ ಸಿ ಎಮ್ಮು ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಅರ್ಥ ಆಯ್ತಾ? ಫೈನ್. ಪ್ಲಸ್ ಇಯರ್ ಐ ಆಮ್ ಲೆಫ್ಟ್ ಓವರ್ ವಿತ್ ಕಾಸ್ ಸ್ಕ್ವೇರ್ ಟೀಟಾ, ಏನು ಚೇಂಜ್ ಮಾಡ್ತಿಲ್ಲ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಲ್ ಸಿ ಎಮ್ ಏನಾಗುತ್ತೆ, ಎರಡೂ ಇರೋದ್ರಿಂದ ಐ ವಿಲ್ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಟೀಟಾ. ಸೊ ಮಲ್ಟಿಪ್ಲೈ ಇರೋದ್ರಿಂದ ಯಾವುದನ್ನು ಬೇಕಾದ್ರೂ ಫಸ್ಟ್ ಬರಿಬೋದು. ಸೈನ್ ಸ್ಕ್ವೇರ್ ಇಂಟು 1 ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಇಂಟು 1 ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಟೀಟಾ. ಇಷ್ಟು ಅರ್ಥ ಆಯ್ತೇನಪ್ಪ? ಎಸ್, ಗೊತ್ತಾಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನಾನು ಆಗಲೇ ಹೇಳಿದ್ದೀನಿ ಏನಂತ, ಎ ಡಿವೈಡೆಡ್ ಬೈ ಬಿ ಬೈ ಸಿ ಇದ್ದರೆ ಎ ಸಿ ಬೈ ಬಿ ಆಗುತ್ತೆ, ಅಂದರೆ ಸಿ ಎಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಈಗ ಏನು ಬರಿತೀನಿ, ಸೊ ದಿಸ್ ಟ್ಯಾನ್ ಸ್ಕ್ವೇರ್ ಇದೆ, ಈಗ ಈ ಟ್ಯಾನ್ ಸ್ಕ್ವೇರ್ನ ಚೇಂಜ್ ಮಾಡ್ತೀನಿ. ಏನಂತ, ಟ್ಯಾನ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತ ಬರಿಬೋದು ತಾನೆ. ಇಂಟು ಇದಕ್ಕೆ ಈ ಕಾಸ್ ಸ್ಕ್ವೇರ್ ಮೇಲೆ ಮಲ್ಟಿಪ್ಲೈ ಆಗುತ್ತೆ. ಡಿಡ್ ಯು ಫಾಲೋ? ಅರ್ಥ ಆಯ್ತು ತಾನೆ? ಫೈನ್. ಡಿವೈಡೆಡ್ ಬೈ ಇದನ್ನು ಹಾಗೇ ಬರ್ಕೊಳ್ಳಿ, ಇನ್ನು ಡಿನಾಮಿನೇಟರ್ ಏನೂ ಚೇಂಜಸ್ ಇಲ್ಲ, ಬಿಕಾಸ್ ಅದೇ ನಮಗೆ ಬೇಕಾಗಿರೋದು, ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಗೊತ್ತಾಯ್ತಾ? ಎಸ್, ಫೈನ್. ಪ್ಲಸ್ ಸಿಮಿಲರ್ಲಿ ಐ ವಿಲ್ ಮಲ್ಟಿಪ್ಲೈ ದಿಸ್. ಅದಕ್ಕಿಂತ ಮುಂಚೆ ಈ ಕೊಸಿಕೆಂಟ್ ಸ್ಕ್ವೇರ್ನ ಚೇಂಜ್ ಮಾಡ್ತೀನಿ. ಯಾವ ಥರ? ಕೊಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ ತಾನೆ. ಸೊ ಐ ವಿಲ್ ರೈಟ್ ಇಟ್ ಆಸ್ 1 divided by sin ಸ್ಕ್ವೇರ್. ಇದು ಯಾವುದಕ್ಕೂ ಒಂದು ಬ್ರ್ಯಾಕೆಟಲ್ಲಿ ಇಟ್ಬಿಡೋಣ. 1 divided by sin ಸ್ಕ್ವೇರ್ ಇಂಟು ಇವೆರಡು ಟರ್ಮ್ ಮೇಲೆ ಬಂದರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಗೊತ್ತಾಯ್ತಾ? ಡಿವೈಡೆಡ್ ಬೈ ಐ ಹ್ಯಾವ್ ಸೈನ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್, ಮೈನಸ್, ಐ ಆಮ್ ವೆರಿ ಸಾರಿ, ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಇಲ್ಲೂ ಇದು ಮಲ್ಟಿಪ್ಲಿಕೇಶನ್ ಮೇಲೆ ಬಂತು. ಓಕೆ, ನಾವು ಚೆಕ್ ಮಾಡಿ ಏನೇನು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲೇನಿದೆ ನಮಗೆ ಉಳಿದಿರೋದು ಬರೀ ಸೈನ್ ಸ್ಕ್ವೇರ್ ಟೀಟಾ. ಸೊ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ, ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಕರೆಕ್ಟಾ? ಫೈನ್. ಪ್ಲಸ್ ಇಲ್ಲಿ ಉಳಿದಿರೋದು ಐ ಆಮ್ ಜಸ್ಟ್ ಲೆಫ್ಟ್ ಓವರ್ ವಿತ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ಡಿವೈಡೆಡ್ ಬೈ ಅಗೇನ್ ದ ಡಿನಾಮಿನೇಟರ್ ಇಸ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ನೆನಪಿರಲಿ, ಇಲ್ಲಿ ಮೈನಸ್ ಇದೆ. ಓಕೆ, ನೀವು ಎಕ್ಸಾಂಪಲ್ ಬರೆಯುವಾಗ ಈ ಥರ ನೀಟಾಗಿ ಬರೀರಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್ ಯು ಹ್ಯಾವ್ ಅ ಕಾಮನ್ ಡಿನಾಮಿನೇಟರ್. ಏನು ಕಾಮನ್ ಡಿನಾಮಿನೇಟರು? ಇಟ್ ಈಸ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಕಾಮನ್ ಡಿನಾಮಿನೇಟರ್ ಇದೆ. ಸೊ ಕಾಮನ್ ಡಿನಾಮಿನೇಟರ್ ಬರ್ಕೊಂಡಿದ್ದೀನಿ. ನ್ಯೂಮರೇಟರ್ ನನಗೇನು ಸಿಗುತ್ತೆ? ಸೊ ಐ ಹ್ಯಾವ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಬಂದಿದ್ದ ತಕ್ಷಣ ಎಸ್ ಏನಂತ ಬರಿಬೋದು ಪ್ರೀತಿ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ 1. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 1 divided by
ಏನು ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಇದು ಹೇಗೆ ಬಂತು? ಸೊ ಹೌ ಡಿಡ್ ಯು ಗೆಟ್ ದಿಸ್? ಬೈ ಯೂಸಿಂಗ್ ದಿಸ್ ರಿಸಲ್ಟ್. ಓಕೆ, ಅದು ಆಲ್ರೆಡಿ ಅಲ್ಲಿದೆ. ನಾವು ಈಗ ಚೆಕ್ ಮಾಡಿ ನೋಡಿ. ದಿಸ್ ಇಸ್ ವಾಟ್ ಯೋರ್ ಆರ್ ಎಚ್ ಎಸ್ ಇಸ್. ಸೊ ಐ ಸ್ಟಾರ್ಟೆಡ್ ವಿತ್ ಎಲ್ ಎಚ್ ಎಸ್, ಐ ಗಾಟ್ ದಿ ಆರ್ ಎಚ್ ಎಸ್ ಆ್ಯಂಡ್ ಐ ಆಮ್ ಗೋನ್ ಸೇ ಏನಂತ, ಹೆನ್ಸ್ ದ ಪ್ರೂಫ್. ಸೊ ಈ ಕ್ವೆಶ್ಚನ್ನು ಇಲ್ಲಿಗೆ ಮುಗೀತು. ಕ್ವೆಶ್ಚನ್ ಮತ್ತೆ ಏನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ 3 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಆದರೆ ಖಂಡಿತ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಲ್ಲಿ ಏನೂ ಇಲ್ಲ, ಎಲ್ಲಿ ಯಾವ ಥರ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಒಂದೇ ಕ್ವೆಶ್ಚನ್ ಇಲ್ಲಿ ಗೊತ್ತಾಗ್ತಿದೆ. ಬಿಗಿನಿಂಗ್ 1-2 ಸ್ಟೆಪ್ ಗೊತ್ತಾಗ್ಬಿಟ್ರೆ ಇನ್ನು ಆಟೋಮ್ಯಾಟಿಕಲಿ LCM ತಗೊಳ್ಳೋದು, ಮಲ್ಟಿಪ್ಲೈ ಮಾಡೋದು ಇಷ್ಟೇ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಓಕೆ, ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್? Fine. Okay students, so moving on to the next question. This question also was asked in June 2020 as an internal choice. ಅಂದರೆ ಏನು, ಪ್ರೀವಿಯಸ್ ಮಾಡಿದ ಕ್ವೆಶ್ಚನ್ ಆರ್ ಇದು ಅಂತ. ದಿಸ್ ಇಸ್ ಆ್ಯಕ್ಚುಲಿ ಸಿಂಪಲ್ ಕ್ವೆಶ್ಚನ್ ದೆನ್ ಪ್ರೀವಿಯಸ್. ಇದನ್ನು ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆ, ಲುಕ್ ಹಿಯರ್. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಟೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಟೀಟಾ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಪಿ ಸೀಕೆಂಟ್ ಟೀಟಾ ಪ್ಲಸ್ ಕ್ಯೂ ಟ್ಯಾನ್ ಟೀಟಾ, ದೆನ್ ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಗೊತ್ತಾಗ್ತಿದೆಯಾ? ಸೂಪರಾಗಿ ಮಾಡ್ಬೋದು ಇದು, ನೋಡಿ ಬೇಕಿದ್ರೆ. ಸೊ ಇಲ್ಲಿ ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಟೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಟೀಟಾ ಇದೆ. ಓಕೆ, ಸೊ ಇಫ್ ಐ ಟೇಕ್ ದ ಸ್ಕ್ವೇರ್, ನನಗೆ ಎಕ್ಸ್ ಸ್ಕ್ವೇರ್ ಬೇಕು ತಾನೆ. ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಯೋಣ. ಸೊ ಎಕ್ಸ್ ಸ್ಕ್ವೇರ್, ಲೆಟ್ ಮಿ ಟೇಕ್ ದಿಸ್ ಆ್ಯಸ್ ಈಕ್ವೇಷನ್ 1. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ ಪಿ ಟ್ಯಾನ್ ಟೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಟೀಟಾ ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ದಟ್ ಈಸ್ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ. ಗೊತ್ತಾಗ್ತಿದೆಯಾ? ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಬಿ ಅಂದರೆ 2p ಇಂಟು ಕ್ಯೂ ಇಂಟು ಟ್ಯಾನ್ ಟೀಟಾ ಇಂಟು ಸೀಕೆಂಟ್ ಟೀಟಾ. ಗೊತ್ತಾಯ್ತಾ? ಇಸ್ ಇಟ್ ಕ್ಲಿಯರ್? ಈಗ ಇಷ್ಟಿಗೆ ಮುಗೀತು. ಸಿಮಿಲರ್ಲಿ ವೈ ತಗೊಳ್ಳೋಣ. ವೈ ಏನು? ವೈ ಇಸ್ ನಥಿಂಗ್ ಬಟ್ ಪಿ ಸೀಕೆಂಟ್ ಟೀಟಾ ಪ್ಲಸ್ ಕ್ಯೂ ಟ್ಯಾನ್ ಟೀಟಾ. ಓಕೆ, let me take it as equation 2. So if you take the square, y square is equal to p secant theta plus q tan theta whole square. ಇಲ್ಲಿ ಏನಿಲ್ಲ, ಬರೀ ಟೇಕಿಂಗ್ ದ ಸ್ಕ್ವೇರ್ ಎರಡರಲ್ಲೂ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗುತ್ತೆ. ಸೊ ವಿಲ್ ಗೆಟ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ, ಓಕೆ, ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ, ಓಕೆ, ಪ್ಲಸ್ 2ab. ಸೊ 2pq ಇಂಟು ಟ್ಯಾನ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಆರ್ ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಹಾಗೆ ಬರೀಬೋದು, ಏನೂ ತೊಂದರೆ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಾ? ದೇರ್ ಫೋರ್ ಈಗ ನನಗೆ ಕೆಲಸ ಏನಂತಂದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಸಿಕ್ಕಾಯಿತು. ಇದನ್ನೆರಡು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಬರುತ್ತಾ ಚೆಕ್ ಮಾಡಬೇಕು ಅಷ್ಟೇ. ಹೋಗೋಣವಾ? ಓಕೆ, ನಾವು ಕನ್ಸಿಡರ್. ಸೊ ವಾಟ್ ವಿಲ್ ಐ ಕನ್ಸಿಡರ್? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಎರಡು ರೆಡಿ ಇದೆ, ಬರ್ಕೊಳ್ಳೋಣ. ಸೊ ಏನು ಎಕ್ಸ್ ಸ್ಕ್ವೇರ್ ಅಂದರೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಎಕ್ಸ್ ಸ್ಕ್ವೇರ್? ಅಲ್ಲೇ ರೆಡಿ ಇದೆ, ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸ್ವಲ್ಪ ಲೆಂತಿ ಅನಿಸುತ್ತೆ ಬರೆಯೋಕ್ಕೆ, ಬಟ್ ಒಂದೆರಡು ಸ್ಟೆಪ್ ಆದಮೇಲೆ ಆನ್ಸರ್ ನೀಟಾಗಿ ಬರುತ್ತೆ. ಸೊ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ, ಓಕೆ, ಪ್ಲಸ್ 2pq ಟ್ಯಾನ್ ಟೀಟಾ ಇಂಟು ಸೀಕೆಂಟ್ ಟೀಟಾ. ಓಕೆ, ದಿಸ್ ಇಸ್ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ವೈ ಸ್ಕ್ವೇರ್. ವೈ ಸ್ಕ್ವೇರ್ ಅಂದರೆ ಇಲ್ಲಿದೆ ಏನಂತ, ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 2pq ಟ್ಯಾನ್ ಟೀಟಾ ಇಂಟು ಸೀಕೆಂಟ್ ಟೀಟಾ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ತಾನೆ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಈಗ ಹುಷಾರಾಗಿ ಇದೊಂದು ಸ್ಟೆಪ್ ನಿಮ್ಗೆ ಅರ್ಥ ಆದರೆ ಆನ್ಸರ್ ಬಂದುಬಿಡುತ್ತೆ. ಎರಡೂ ಟರ್ಮಲ್ಲಿ ಪಿ ಸ್ಕ್ವೇರ್ ಕಾಮನ್ ತೆಗೀರಿ. ಈ ಎರಡೂ ಟರ್ಮಲ್ಲಿ ಪಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ನಮಗೇನು ಸಿಗುತ್ತೆ? ಇಲ್ಲಿಂದ ಫ್ರಮ್ ಯೋರ್ ಐ ವಿಲ್ ಗೆಟ್ ಟ್ಯಾನ್ ಸ್ಕ್ವೇರ್ ಟೀಟಾ, ಫ್ರಮ್ ಯೋರ್ ಐ ವಿಲ್ ಗೆಟ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ. ಡೋಂಟ್ ಫರ್ಗೆಟ್ ದಿಸ್. ಯಾಕೆ ಮೈನಸ್ಸು? ಬಿಕಾಸ್ ಐ ಹ್ಯಾವ್ ಏನದು ಈ ಮೈನಸ್ ಇರೋದ್ರಿಂದ. ಓಕೆ, ಪ್ಲಸ್ ಇನ್ ಬೋತ್ ದೀಸ್ ಟರ್ಮ್ಸ್ ಅಗೇನ್ ಐ ಹ್ಯಾವ್ ಕ್ಯೂ ಸ್ಕ್ವೇರ್. ಓಕೆ, ಸೊ ಕ್ಯೂ ಸ್ಕ್ವೇರ್ ಕಾಮನ್ ತೆಗೆದ್ರೆ ಅಗೇನ್ ಐ ಹ್ಯಾವ್ ಏನಿದೆ ಇಲ್ಲಿರೋದು ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ.
ಗೊತ್ತಾಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ಫ್ರಮ್ ದಿಸ್ ಟರ್ಮ್ ಐ ಆಮ್ ಟೇಕಿಂಗ್ ಕ್ಯೂ ಸ್ಕ್ವೇರ್ ಕಾಮನ್. ಇವೆರಡು ಟರ್ಮಲ್ಲಿ ಕ್ಯೂ ಸ್ಕ್ವೇರ್ ಇದೆ, ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಮಾತ್ರ ನಿಮಗೆ ಈ ಥರ ಸುಮ್ಮನೆ ನೆನ್ಪಿಟ್ಕೊಳ್ಳೋಕೆ ಮಾತ್ರ, ಇದನ್ನು ನೀವು ಹಿಂಗೆ ತಗೋಬೇಡಿ. ಸೊ ಇವೆರಡು ಟರ್ಮಲ್ಲಿ ಪಿ ಸ್ಕ್ವೇರ್ ಕಾಮನ್ ತೆಗಿತಾ ಇದ್ದೀನಿ, ಮತ್ತು ಇವೆರಡು ಟರ್ಮಲ್ಲಿ ಕ್ಯೂ ಸ್ಕ್ವೇರ್ ಕಾಮನ್ ತೆಗಿತಾ ಇದ್ದೀನಿ. ಓಕೆ, ನಮಗೆ ಉಳಿದಿರೋದೇನು ಹಾಗೆ ಬರ್ಕೊಳ್ಳಿ. ಪ್ಲಸ್ 2pq ಏನಂತ ಟ್ಯಾನ್ ಟೀಟಾ ಸೀಕೆಂಟ್ ಟೀಟಾ. ಬಟ್ ಇಲ್ಲಿಂದ -2pq ಏನು ಟ್ಯಾನ್ ಟೀಟಾ ಸೀಕೆಂಟ್ ಟೀಟಾ ಆಗುತ್ತೆ. ಓಕೆ, ನಾ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಪ್ಲಸ್ಸು ಒಂದು ಮೈನಸ್ಸು ಎರಡು ಮನೆಗೆ ಹೋಯಿತು. ಓಕೆ, ಜಗಳ ಆಡ್ಕೊಂಡು ಮನೆಗೆ ಹೋಗಿದ್ದಾವೆ, ಹೋಗಲಿ ಬಿಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲುಕ್ ಯರ್ ಪಿ ಸ್ಕ್ವೇರ್ ಇಂಟು ನನಗೆ ಉಳಿದಿರೋದು ಏನು ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ. ಓಕೆ, ಗೊತ್ತಾಯ್ತಾ? ಓಕೆ, ಫೈನ್. ಪ್ಲಸ್ ಈಗ ಇನ್ನೊಂದು, ಇಲ್ಲಿ ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಇದೆ, ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇದೆ. ಸೊ ಏನು ಮಾಡ್ತೀನಿ, ನಾನು ಮೈನಸ್ ಕಾಮನ್ ತೆಗಿತೀನಿ. ಸೊ ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಕ್ಯೂ ಸ್ಕ್ವೇರ್ ವಿಲ್ ರಿಮೇನ್, ದಿಸ್ ವಿಲ್ ಇಂಟರ್ಚೇಂಜ್. ಸೊ ಯು ವಿಲ್ ಗೆಟ್ ಏನಂತ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? We have almost come to the end. So this is nothing but in both the terms I have tan square theta minus secant square theta common. ತೆಗೆದ್ರೆ ಇವೆರಡು ಟರ್ಮಲ್ಲಿ ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ತೆಗೆದಾಕಿದ್ರೆ ಇಲ್ಲಿಂದ ನನಗೇನು ಬರುತ್ತೆ, ಪಿ ಸ್ಕ್ವೇರ್ ಮೈನಸ್ ಇಲ್ಲಿಂದ ಕ್ಯೂ ಸ್ಕ್ವೇರ್. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ಪ್ಲೀಸ್ ಬಿ ಕೇರ್ಫುಲ್. ಏನಂತ ವಿ ನೋ ದಟ್ ಏನಂತ we know that 1 plus tan square theta is equal to secant square theta. ಕರೆಕ್ಟಾ? ಸೊ ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಅಂದರೆ ಶಿಫ್ಟ್ ಮಾಡಿ ನೋಡಿ. ಇಫ್ ಯು ಟೇಕ್ ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ದೆನ್ ಈ ಒನ್ ಈ ಕಡೆ ಬರುತ್ತೆ ವಿತ್ -1. ಓಕೆ, ಸೊ ರಿಮೆಂಬರ್ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಇಸ್ ನಥಿಂಗ್ ಬಟ್ -1 ಇಂಟು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಈ ಥರ ತಗೋಬೋದು, ಅಥವಾ ಇಲ್ಲೇ ಶಿಫ್ಟ್ ಮಾಡುವಾಗ ಇದನ್ನು ಶಿಫ್ಟ್ ಮಾಡಿದರೆ ಆನ್ಸರ್ ಡೈರೆಕ್ಟಾಗಿ ಬರ್ತಿತ್ತು, ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂತ. ಓಕೆ, ವಾಟ್ ಎವರ್ ಇಟ್ ಈಸ್ ಯು ವಿಲ್ ಗೆಟ್ ದಿ ಆನ್ಸರ್. ಸೊ ದಿಸ್ ಈಸ್ ನಥಿಂಗ್ ಬಟ್ -1 ಇಂಟು ಪಿ ಸ್ಕ್ವೇರ್ ಇಸ್ ಮೈನಸ್ ಪಿ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಕ್ಯೂ ಸ್ಕ್ವೇರ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಫಸ್ಟ್ ಇದನ್ನೇ ಬರೆಯೋಣ. ಐ ಹ್ಯಾವ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಚೆಕ್, ಸಾರಿ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಚೆಕ್ ವಾಟ್ ಯು ವಾಂಟ್. I started with x square minus y square. I got q square minus p square. Therefore, x square minus y square is equal to q square minus p square. Siktu, and I am going to write hence the proof. Okay. At the same time, you remember this. So please remember, 1 plus tan square is secant square. Therefore tan square minus secant square ಇದ್ರೆ ಈ ಒನ್ ಆ ಕಡೆ ಬಂದಾಗ -1 ಬಂದಿರುತ್ತೆ. ಆ ರಿಸಲ್ಟ್ ಯೂಸ್ ಮಾಡಿದ್ದೀನಿ ನಾನು, ನನಗೆ ಆನ್ಸರ್ ಸಿಕ್ತು. ಸೊ ಏನು ಮಾಡಿದೆ, ಎಕ್ಸು ವೈ ಕೊಟ್ಟಿದ್ದ ಸ್ಕ್ವೇರ್ ಮಾಡಿದೆ, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಿದೆ. ಸ್ವಲ್ಪ ಸಿಂಪ್ಲಿಫಿಕೇಷನ್ ಲೆಂತಿ ಅನಿಸುತ್ತೆ, ಬಟ್ ನೀವು ಕರೆಕ್ಟಾಗಿ ನೀಟಾಗಿ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ನೋಡಿ, ಸ್ಮೂತಾಗಿ ವಿದಿನ್ 3 minutes ನೀವು ಮುಗಿಸ್ಬಿಡ್ತೀರ. ಓಕೆ, ಹ್ಯಾಪಿ? ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಇವತ್ತಿಗೆ ಇಷ್ಟು ಕ್ವೆಶ್ಚನ್ಸ್ ಸಾಕು. ದೋ ವಿ ಹ್ಯಾವ್ ಡನ್ 6 questions. ಸ್ವಲ್ಪ ಎಲ್ಲ ಡಿಫ್ರೆಂಟ್ ವೆರೈಟಿ ಕ್ವೆಶ್ಚನ್ಸ್ ಆಗಿರೋದ್ರಿಂದ ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ. ಓಕೆ, ಉಳಿದಿರುವಂಥ ಕ್ವೆಶ್ಚನ್ಸು ಇನ್ನೂ ಒಂದಷ್ಟು ಕ್ವೆಶ್ಚನ್ಸ್ ನಿಮಗೆ ಸಾಲ್ವ್ ಮಾಡಬೇಕು, ವಿಚ್ ಇಸ್ ಫ್ರಮ್ ಯೋರ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವೆಶ್ಚನ್. ಓಕೆ, ಸೊ ದಟ್ ವಿ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಅಷ್ಟೊತ್ತಿಗೆ ನೀವು ಇದನ್ನು ಕ್ಲಿಯರಾಗಿ ಬನ್ನಿ. ಇನ್ನೊಂದು ವಿಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಮುಗಿಸೋಣ. ಓಕೆ, ಫೈನ್ ಸ್ಟೂಡೆಂಟ್ಸ್. ಸೊ ಯು ಸಾ ದಿಸ್ ಏನಂತ, ಈ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇಂಪಾಸಿಬಲ್ ಏನಲ್ಲ, ಬಟ್ ಸ್ವಲ್ಪ ಟ್ರಿಕ್ಕಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಯು ಕ್ಯಾನ್ ಸಾಲ್ವ್ ಈವನ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್. ಯೂಶ್ವಲಿ ಇಂಟರ್ ಚಾಯ್ಸಸ್ ಕೊಟ್ಟರೆ ಎರಡರಲ್ಲಿ ಯಾವುದನ್ನು ಒಂದು ಬರೆದ್ರೂ ಸಾಕು. ಓಕೆ, ಸೊ ಬಟ್ ಕಲಿಯೋದನ್ನು ನೀಟಾಗಿ ಕಲಿಯೋಣ. ಓಕೆ, ಇಸ್ ಇಟ್ ಕ್ಲಿಯರ್? Right, friends? So I believe that you have enjoyed this video. So because this is the video you were looking for from so many days. Okay, so we'll conclude this session now. Thanks for watching the video. Video ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. Okay, right, we'll meet again in the next session because there are few more questions left over which I want you to solve.
ಓಕೆ, ನೆಕ್ಸ್ಟ್ ಉಳಿದಿರುವಂಥ ಪ್ರಶ್ನೆನ ನೆಕ್ಸ್ಟ್ ವಿಡಿಯೋ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಬಾಯ್. ಸಾವೇ ಬಂದರು ಮಣ್ಣೆ ಆದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು.